ಇನ್ನು ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಬೆನ್ನಿಗೆ ನಿಂತಿದೆ ದೊಡ್ಡ ಮನೆ. ನಿಮ್ಮ ನಿಲುವು ಸರಿಯಾಗಿದೆ ಅಂತ ಶಿವಣ್ಣ ಪೋಸ್ಟ್ ಹಂಚಿಕೊಂಡಿದ್ದಾರೆ. ನಿಮ್ಮ ಜೊತೆಗೆ ಸದಾ ನಾವಿದ್ದೇವೆ. ಯಾವ ಮಹಿಳೆ ವಿರುದ್ಧವೂ ಆ ರೀತಿ ಪದ ಬಳಕೆ ಸರಿಯಲ್ಲ. ಅಕ್ಕ, ತಂಗಿ, ತಾಯಿ ರೀತಿ ಗೌರವಿಸೋದು ಮುಖ್ಯ ಅಂತ ಬರೆದುಕೊಂಡಿದ್ದಾರೆ. ಶಿವಣ್ಣ ಪೋಸ್ಟ್ಗಳನ್ನ ಗಮನಿಸ್ತಾ ಇದ್ದೀರಿ. ಯಾವಾಗ ರಮ್ಯಾ ಈಗ ದೂರನ್ನ ದಾಖಲಿಸಿದ್ರೋ ಕಿಡಿಗೇಡಿಗಳ ವಿರುದ್ಧವಾಗಿ ಆ ರೀತಿ ಅವಾಚ್ಯ ಪದಗಳನ್ನು ಬಳಸಿರೋದು ಅಥವಾ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸಿರೋದು ತಪ್ಪು. ಆ ರೀತಿ ಮಹಿಳೆಯರಿಗೆ ಅಗೌರವವಾಗಿ ನಡ್ಕೊಳ್ಬಾರ್ದು. ಹೀಗಾಗಿ ರಮ್ಯಾ ಪರವಾಗಿ ನಾವು ಯಾವಾಗಲೂ ಕೂಡ ಇದ್ದೇ ಇರ್ತೀವಿ ಅನ್ನುವಂತಹ ಮಾತನ್ನ ಟ್ವೀಟ್ ಮಾಡೋ ಮೂಲಕ ಶಿವರಾಜ್ ಕುಮಾರ್ ಅವರು ರಮ್ಯಾ ಬೆಂಬಲಕ್ಕೆ ನಿಂತಿರೋದು. ನಿಮ್ಮ ನಿಲುವು ಸರಿ ಇದೆ ರಮ್ಯಾ. ನಿಮ್ಮ ಜೊತೆಗೆ ನಾವು ಸದಾ ನಿಲ್ಲುತ್ತೇವೆ. ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ. ಅದನ್ನು ನಾವು ಸಹಿಸಬಾರದು. ಮಹಿಳೆಯರನ್ನು ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ. ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ. ಅದನ್ನು ತಮ್ಮ ಏಳಿಗೆಗಾಗಿ ಬಳಸಬೇಕೆ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ, ಅಸೂಯೆಯನ್ನು ಬಿತ್ತಲು ಬಳಸಬಾರದು. ನಿಮ್ಮ ನಿಲುವು ಸರಿಯಿದೆ ರಮ್ಯಾ. ನಿಮ್ಮ ಜೊತೆಗೆ ನಾವು ಸದಾ. ಇನ್ನು ನಟ ಶಿವರಾಜ್ ಕುಮಾರ್ ಅವರ ಪೋಸ್ಟ್ ಅನ್ನ ಯುವರಾಜ್ ಕುಮಾರ್ ಕೂಡ ಹಂಚಿಕೊಂಡಿದ್ದಾರೆ. ಈ ಮೂಲಕ ನನ್ನ ನಿಲುವು ಅದೇ ಅಂತ ಯುವರಾಜ್ ಕುಮಾರ್ ಸಂದೇಶ ರವಾನಿಸಿದ್ದಾರೆ. ಆ ಪೋಸ್ಟ್ ಅನ್ನ ನೀವು ಗಮನಿಸಬಹುದು. ಶಿವರಾಜ್ ಕುಮಾರ್ ಶಿವಣ್ಣ ಏನ್ ಪೋಸ್ಟ್ ಅನ್ನ ಮಾಡಿರ್ತಾರಲ್ಲ ಅದನ್ನೇ ಇವರು ಹಂಚಿಕೊಂಡಿದ್ದಾರೆ. ನಾನು ಕೂಡ ನಿಮ್ಮ ಬೆಂಬಲಕ್ಕೆ ಇದ್ದೀನಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಮಹಿಳೆಯರನ್ನ ಅಗೌರವವಾಗಿ ನೋಡೋದು ಸರಿಯಲ್ಲ. ಹಾಗೆ ಶಿವಣ್ಣ ಏನ್ ಹೇಳಿದ್ರು, ನಿಮ್ಮ ನಿಲುವು ಸರಿಯಾಗಿದೆ, ನಾವು ನಿಮ್ ಜೊತೆಗಿದ್ದೀವಿ ಅಂತ. ಅದೇ ನಿಲುವನ್ನ ಯುವರಾಜ್ ಕುಮಾರ್ ಕೂಡ ತಾಳಿದ್ದಾರೆ. ಅವರು ಕೂಡ ಅದೇ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡಿದ್ದಾರೆ. ಆ ಮೂಲಕವಾಗಿ ರಮ್ಯಾಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ರಮ್ಯಾ ಹೇಳ್ತಾ ಇದ್ರು ಕೆಲವರು ಫೋನ್ ಮಾಡಿ ಮೆಸೇಜ್ಗಳ ಮೂಲಕವಾಗಿ ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂತ ನೇರವಾಗಿ ಹೇಳದೇ ಇದ್ರು. ಬಟ್ ಶಿವಣ್ಣ ವಿಚಾರದಲ್ಲಿ ಹಾಗಾಗಿಲ್ಲ. ದೊಡ್ಡ ಮನೆ ಶಿವಣ್ಣ ನೇರವಾಗಿನೇ ಪೋಸ್ಟ್ ಮೂಲಕವಾಗಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳೋದ್ರ ಮೂಲಕವಾಗಿ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ, ಏನೇನು ವಿಚಾರಗಳಿದೆ ಅನ್ನೋದಾಗಿ. ಇನ್ನು ಒಂದ್ ಕಡೆ ನಟ ಶಿವಣ್ಣ ರಮ್ಯಾ ಪರವಾಗಿ ನಿಂತಿದ್ದಾರೆ. ಇನ್ನೊಂದ್ ಕಡೆ ಯುವ ಪತ್ನಿ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಮಹಿಳೆಯನ್ನ ಅಪಮಾನಿಸಿದ್ದರ ವಿರುದ್ಧ ಎಲ್ಲರೂ ಮಾತನಾಡ್ತಾ ಇದ್ದೀರಾ? ತಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಸುಮ್ಮನೆ ಇದ್ರಲ್ಲ,